ಎರಡು ವರದಿಗಳು, ಜಯಪ್ರಕಾಶ್ ಹೆಗಡೆ ವರದಿ ಮತ್ತು ಕಾಂತರಾಜ್ ಅವರ ವರದಿ ಎರಡೂ ಆಲ್ರೆಡಿ ಕಸದ ಬುಟ್ಟಿಗೆ ಸೇರಾಯಿತು. ಇದು ವರದಿಯ ಸ್ವೀಕಾರ ಅಥವಾ 450 ಕೋಟಿಯ ವಿಚಾರ ಅಲ್ಲ. ಇದು ಈ ವಿಚಾರವೇ ಎಂಟೈರ್ಲಿ ಡಿಫ್ರೆಂಟ್, ಬೇರೆಯೇ ಐತಿ, ಕತೆ ಬೇರೆಯೇ ಐತಿ. ಇದರಲ್ಲಿ ಇವತ್ತು ಬಿ ಜೆ ಪಿ ವಿಪಕ್ಷವಾಗಿ ಏನು ಮಾಡಬೇಕು ಆ ಕೆಲಸವನ್ನು ಮಾಡಿದೆ. ಕಳೆದ 3 ವರ್ಷದಿಂದ ಬಿ ಜೆ ಪಿ ಏನು ಮಾಡಬೇಕು ಅದು ಮಾಡ್ತಾ ಇರಲಿಲ್ಲ. ಯಾವ ಇಶ್ಯೂಗಳನ್ನ ಎತ್ಕೋಬೇಕು ಅವ್ರಿಗೆ ಎತ್ಕೊಳ್ಳೋಕ್ಕೆ ಗೊತ್ತಾಗ್ತಿರಲಿಲ್ಲ ಅಥವಾ ಎತ್ಕೊಳ್ಳಿಲ್ಲ. ವಿಪಕ್ಷ ನಾಯಕರಾದ ಅಶೋಕ್ ಅವರು ಯಾವುದನ್ನು ಮುಟ್ಟಬೇಕು ಅದನ್ನು ಮುಟ್ಟಲಿಲ್ಲ, ಯಾವುದನ್ನು ಹೊಡಿಬೇಕು ಅದನ್ನು ಹೊಡಲಿಲ್ಲ. ಪಕ್ಷಾಧ್ಯಕ್ಷರು ಯಾವುದಕ್ಕೆ ತಟ್ಟಬೇಕು ಅಲ್ಲಿ ತಟ್ಟಲಿಲ್ಲ. ಮನೆ ಹೇಳ್ತಾ ಇದ್ದೆ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿಸಿದ್ದೆ ಅವರ ಇಡೀ ಸಾಧನೆ ಅಂತ. ಇವತ್ತು ಸುನೀಲ್ ಕುಮಾರ್ ಅವರ ಎಂಟ್ರಿ ಆಗಿದೆ. ನಿನ್ನೆ ಜೋಶಿ ಅವರ ಎಂಟ್ರಿ ಆಗಿತ್ತು, ಇವತ್ತು ಸುನೀಲ್ ಕುಮಾರ್ ಅವರ ಎಂಟ್ರಿ ಆಗಿದೆ. ಒಂದು ವಿನೂತನವಾದ ಅಸ್ತ್ರ ಹಿಡಿದು, ಸಿಂಪಲ್, ಅವ್ರು ಏನು ಹೇಳಲಿಲ್ಲ 450 ಕೋಟಿ ಅವರ ವರದಿ ಇವ್ರ ವರದಿ ಅಂತ ಹೇಳ್ತಾ ಇದ್ದಾರೆ. ಇದರ ಹಿಂದೆ ಕತೆ ಬೇರೆ ಇದೆ. ಸುನೀಲ್ ಕುಮಾರ್ ಅವರು ಮತ್ತು ಮೋಹನ್ ಕೂತಿದ್ರು, ಅಲ್ಲಿ ಮೋಹನ್ ಕೂತಿದ್ರು, ರವಿಕುಮಾರ್ ಅವರು ಸಹಜ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾರೆ, ಮಾಡಿದ್ದಾರೆ. ಆದರೆ ಇದು ಬಹುಶಃ ಇದು ಯಾರ ಕಲ್ಪನೆ ಅಂತ ಗೊತ್ತಿಲ್ಲ. ಈ ಐಡಿಯಾನ ಮ್ಯೂಟ್ ಫಸ್ಟು ಏನೋ ಮಾಡಿದ್ದು ಯಾರು ಅಂತ ಗೊತ್ತಿಲ್ಲ. ಇವತ್ತಿನ ಪ್ರೆಸ್ ಮೀಟ್ ಇದೆಯಲ್ಲ, ಇದು ಬಿ ಜೆ ಪಿಯ ಮೊದಲ ಚುನಾವಣಾ ಕಹಳೆ. ಇದು ಪ್ರಶ್ನೆ, ಇದು ಬರೀ 450 ಕೋಟಿದು 500 ಕೋಟಿದು ಅಲ್ಲ. ಹೇಗೇನ್ ಐ ಆಮ್ ಟೆಲಿಂಗ್ ಯು, ಇದು ಇಡೀ ರಾಜ್ಯದ ಜನರ ಯಾವ್ಯಾವ ಸಮುದಾಯದವ್ರು ಎಷ್ಟೆಷ್ಟು ಜನ ಇದ್ದಾರೆ ಅಂತ ಲೆಕ್ಕ ತಗೋಬೇಕು. ಅದರ ಆಧಾರದ ಮೇಲೆ ಮೀಸಲಾತಿ ಹಂಚಿಕೆ ಮಾಡಬೇಕು ಅಥವಾ ಸೌಲಭ್ಯ ಹಂಚಿಕೆ ಮಾಡಬೇಕು, ರಿಸರ್ವೇಷನ್ ಕೊಡಬೇಕು. ಇದು ಆಗಲೇಬೇಕದು. ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಬೇಕಲ್ಲ ನಿಮಗೆ. ಅಡುಗೆ ಮಾಡಬೇಕು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಬೇಕಲ್ಲ, ಎಷ್ಟು ಅಕ್ಕಿ ಹಾಕಬೇಕು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ. ಅದಕ್ಕೋಸ್ಕರ ಸರ್ಕಾರ ಮಾಡಿದ್ದು ಸರಿ ಇದೆ. ಆದರೆ ಇದರ ರೆಪರ್ಕೇಷನ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಪಕ್ಷಗಳಿಗೆ ಏನೋ ಆತಂಕ ಇದೆ. ಈಗ ಸಿದ್ದರಾಮಯ್ಯನವ್ರಿಗೆ ಏನಾದ್ರು ಮಾಡಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಆಸೆ ಇತ್ತು, ಆದರೆ ಸನ್ನಿವೇಶ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಆಮೇಲೆ ಅವ್ರಿಗೇನಂದರೆ ಅಹಿಂದಾದ ಲೀಡರ್ ಅವರು ಅಂತ, ಅಹಿಂದಾದ ಮಾಸ್ಟರ್ ನಾನು. ಹಾಗಾಗಿ ನನ್ನ ಅವಧಿಯಲ್ಲಿ ಈ ಜಾತಿ ಗಣತಿ ವರದಿ ಇಂಪ್ಲಿಮೆಂಟ್ ಆಗಬೇಕು, ಯಾರ್ಯಾರ ಸ್ಥಿತಿಗತಿ ಹೇಗಿದೆ ಅನ್ನೋದು ಜನಕ್ಕೆ ಗೊತ್ತಾಗಬೇಕು, ಅದರ ಬೇಸ್ ಮೇಲೆ ರಿಸರ್ವೇಷನ್ ಹಂಚಿಕೆ ಮಾಡಬೇಕು ಅನ್ನೋ ಒಂದು ಐಡಿಯಾ ಅವ್ರದ್ದು. ಆದರೆ ಅವರು ಮಾಡಲೇ ಇಲ್ಲ. 2 ಸರಿ ಅವರೇ ಸ್ವೀಕಾರ ಮಾಡಿದ್ರು, ಅದನ್ನು ಮಾಡಲಿಲ್ಲ. 3ನೇ ಸರಿ ರಾಜೀನಾಮೆ ಕೊಡುವ ದಿನ ಮಧುಸೂದನ್ ನಾಯ್ಕ ಅವ್ರನ್ನ ಕರೆಸಿ ವರದಿ ಸ್ವೀಕಾರ ಮಾಡಿ ಹೊರಟೋಗಿದ್ದಾರೆ. ಈಗ ಪ್ರಶ್ನೆ ಇರೋದು, ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ಬೆಂಬಲಿಗರು ಮತ್ತು ಅವರ ಸಮುದಾಯ ಇದರ ವಿರುದ್ಧವಾಗಿ ತೀಕ್ಷ್ಣವಾಗಿ ಕಿಡಿಕಾರ್ತಾ ಇದೆ ಅವತ್ತಿಂದ. ಸಿದ್ದರಾಮಯ್ಯನವ್ರ ಬೆಂಬಲಿಗರು ಇದನ್ನು ನೀವು ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ, ಮಾಡ್ತಾ ಬಂದರು, ಮಾಡೇ ಮಾಡ್ತಾರೆ ಇವ್ರು ಇರೋರಿಗೆ ಅಂತ ಒಂದು ಭಾಳ ದೊಡ್ಡ ಭರವಸೆ ಇತ್ತು. ಆದರೆ ಸಿದ್ದರಾಮಯ್ಯನವ್ರ ಕೈಲಿ ಇದು ಮಾಡೋಕ್ಕಾಗಲಿಲ್ಲ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಬಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ದಾರೆ. ಇದನ್ನು ಬಿ ಜೆ ಪಿನವ್ರು ಪ್ರಸ್ತಾಪ ಮಾಡಿದ್ದಾರೆ. ಬಿ ಜೆ ಪಿನವರು ಅನ್ನೋದಕ್ಕಿಂತ ಸುನೀಲ್ ಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ, ಮೋಹನ್ ಅವ್ರನ್ನ ಜೊತೆ ಕೂರಿಸ್ಕೊಂಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿ ಹಾಕುವ ಬಹಳ ದೊಡ್ಡ ಅಸ್ತ್ರವನ್ನು ಹಿಡ್ಕೊಂಬಂದು ಯಾರೋ ನಮ್ಮ ಸುನೀಲ್ ಕುಮಾರ್ ಅವರು ಇವತ್ತು ಎಸ್ತಿರ್ತಕ್ಕಂಥದ್ದು. ಇವತ್ತಿನ ಇದರಿಂದ ಈಚೆ ಇದನ್ನ ಫೇಸ್ ಮಾಡೋದು ಭಾಳ ಕಷ್ಟ. SIR ಅನ್ನು ಕೌಂಟರ್ ಮಾಡಿಬಿಡ್ತಾರೆ ಈಸಿಯಾಗಿ. ಅಲ್ರಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಕೆಲಸ ಮಾಡ್ತಾ ಇದೆ, ನಾವೇನೋ ಮಾಡಿದ್ದೀವಿ ಅಂತ ಹೇಳಿದ್ರೆ ಹೆಂಗ್ರಿ? ಮನೆಗೆ ಹೋಗಿ ಫಾರ್ಮ್ಗಳು ಕೊಡೋದು ತಪ್ಪ, ಎನ್ರೋಲ್ ಮಾಡಿಸೋದು ತಪ್ಪ ಅಂತ ಜಸ್ಟಿಫೈ ಮಾಡ್ಬೋದು. ಟೌನ್ಶಿಪ್ ಬಂದಾಗ ನರೇಂದ್ರ ಮೋದಿ ಅವರು ಓಕೆ ಕೊಟ್ಟಿದ್ದಾರೆ ರೀ, ಅಪ್ರಿಷಿಯೇಟ್ ಮಾಡಿದ್ದಾರೆ. SEZಗಳು ಬೇಡವಾ, ಅಭಿವೃದ್ಧಿ ಬೇಡವಾ ಅಂತ ಮಾಡ್ಬೋದಿತ್ತು. ಇದೆಯಲ್ಲ, ಇದು ಕಷ್ಟ. ಟ್ರಿಕ್ಕಿ ಅಸ್ತ್ರವನ್ನು ಸುನೀಲ್ ಕುಮಾರ್ ಅವರು ಡಿ ಕೆ ಶಿವಕುಮಾರ್ ಮೇಲೆ ಎಸ್ತಿರೋದು ಇದು. ಆಮೇಲೆ ಸಿದ್ದರಾಮಯ್ಯನವರ ಮಹಾಮೌನವನ್ನು ನಾವು ಗಮನಿಸ್ತಾ ಇದ್ದೀವಿ, ಅವತ್ತಿಂದ ಗಮನಿಸ್ತಾ ಇದ್ದೀವಿ. ಏನು ಮಾಡಿದ್ರು ಮಾತಾಡ್ತಾ ಇಲ್ಲ ಸಿದ್ದರಾಮಯ್ಯನವರು, ಏನು ಮಾಡಿದ್ರು ಮಾತಾಡ್ತಾ ಇಲ್ಲ. ಸಿದ್ದರಾಮಯ್ಯನವ್ರದ್ದು ಘೋರ ಮೌನ, ಮಹಾಮೌನ, ತುದಿ ಮೌನ, ಯಾವ್ಯಾವ ಮೌನ ಹೇಳ್ತಿರೋ ಗೊತ್ತಿಲ್ಲ. ಅಷ್ಟೂ ಮೌನದ ಮೊರೆಯನ್ನು ಮಾಜಿ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಆಮೇಲೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಈ ಮಹಾಮೌನಕ್ಕೆ ಅಥವಾ ತಪಸ್ವಿ ಮೌನಕ್ಕೆ ಭಂಗ ತರೋದಕ್ಕೆ ಏನೇನು ಬೇಕೋ ಎಲ್ಲ ಪಾಪ ಸರ್ಕಸ್ ಮಾಡಿದ್ದಾರೆ. ನಾವು ಅವತ್ತಿಂದ ಹೇಳ್ತಾನೆ ಬರ್ತಾ ಇದ್ದೀವಿ. ಪಕ್ಕದಲ್ಲಿ ಹೋಗಿ ಚಿಕ್ಕ ಚೇರಲ್ಲಿ ಕೂತು ಮಾತಾಡಿಸಿ ಬಂದರು ಅವ್ರ ಮನೆಗೆ ಹೋಗಿ. ಅದಕ್ಕೆ ಮುಂಚೆ ಅವರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಅವರ ವಿಶ್ವಾಸವನ್ನು ಗಳಿಸುವ ಪ್ರಯತ್ನವನ್ನು ಮಾಡಿದ್ರು. 3ನೇದಾಗಿ ಸಕುಟುಂಬ ಪರಿವಾರ ಸಮೇತರಾಗಿ ಹೋಗಿ ಗಿಫ್ಟನ್ನು ಕೊಟ್ಟು ಅವ್ರ ಮನೇಲೇ ತಿಂಡಿ ತಿನ್ಕೊಂಬಂದರು. ಆದಾಗ್ಯೂ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಹಾಮೌನದಿಂದ ಹೊರಗಡೆ ಬಂದಿಲ್ಲ. ಆ ಮೌನ ತಪಸ್ಸಿನಿಂದ ಅವರ ತಪಸ್ಸಿನ ಭಂಗವನ್ನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಯಾವುದೇ ವಿಚಾರಗಳು ಅವರ ಮೌನವನ್ನು
ಭೇದಿಸೋಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಯಾಕೆ ಮೌನವಾಗಿದ್ದಾರೆ ಅನ್ನೋದು ಕುತೂಹಲ. ಅದೇ ಯಕ್ಷ ಪ್ರಶ್ನೆ. ಆಮೇಲೆ ಬಹುಶಃ ಮುಖ್ಯಮಂತ್ರಿಗಳು ಅದೇ ಭಯ ಇರ್ಬೋದು. ಸಿದ್ದರಾಮಯ್ಯನವರ ಮಹಾಮೌನ ಇದೆಯಲ್ಲ, ಅದೇ ಮುಖ್ಯಮಂತ್ರಿಗಳಿಗೆ ಭಯ ತರಿಸ್ಬೋದು. ಮೌನವಾಗಿದ್ದಾರೆ ಅಂದ್ರೆ ಮುಂದೇನೋ ಆಗುತ್ತೆ ಅಂತ. ಇಂಥ ಸಂದರ್ಭದಲ್ಲಿ ಸುನಿಲ್ ಕುಮಾರ್ ಏನು ಮಾಡಿದ್ದಾರೆ, ಈ OBC ಅಸ್ತ್ರ, ಜಾತಿ ಗಣತಿ ಅಸ್ತ್ರ ಅಂತಂದು DK ಶಿವಕುಮಾರ್ ಹೆದರದವನ ಮೇಲೆ ಹಾವೆ ಅಸ್ತ್ರು ಅಂತ ಹೇಳ್ತಾರಲ್ಲ, ಹಾಗೆ ಇವರು ಕುತ್ತಿಗೆ ಎಸಿತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಹೇಳಬೇಕಿದು ಅಂತ. ಸಿಂಪಲ್ ಅವ್ರ ಆರ್ಗ್ಯುಮೆಂಟ್, ಬೇರೆ ಇನ್ನೇನಿಲ್ಲ. ಅವರು ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇಲ್ಲ ಸುನಿಲ್ ಕುಮಾರ್, ಬೇರೆ ಇನ್ನೊಂದು ನೆಪೋಟಿಸಮ್ದ ಆರೋಪ ಮಾಡ್ತಾ ಇಲ್ಲ, ನಿಮ್ಮ ಮಧ್ಯೆ ಜಗಳ ಇದೆ ಅಂತ ಅವ್ರು ಹೇಳ್ತಾ ಇಲ್ಲ, ಅಥವಾ ನಿಮ್ಮ ಪಕ್ಷದ ಏನೋ ಮಿನಿಸ್ಟ್ರಿಗಳು ಭ್ರಷ್ಟಾಚಾರದಲ್ಲಿ ತೊಳಗಿದ್ದಾರೆ ಅಂತ ಹೇಳ್ತಾ ಇಲ್ಲ, ಪ್ರಿಯಾಂಕ್ ಖರ್ಗೆ ಮೇಲೆ ಬೈತಾ ಇಲ್ಲ, ಏನು ಮುನಿಯಪ್ಪನವ್ರು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಕೃಷ್ಣ ಬೈರೇಗೌಡರು ಆಫೀಸರ್ಗೆ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾರೆ, ಏನು ಗುಲಾಮರ ಥರ ನಡೆಸ್ಕೊತಾ ಇದ್ದಾರೆ ಅಂತ ಮಾತಾಡ್ತಾ ಇಲ್ಲ, ಏನೂ ಮಾತಾಡ್ತಾ ಇಲ್ಲ ಅವರು. ಮುಖ್ಯಮಂತ್ರಿಗಳೇ ಜಾತಿ ಗಣತಿ ವರದಿ ಬಗ್ಗೆ ನಿಮ್ಮ ನಿಲುವೇನು ಅಂತ ಕೇಳಿದ್ದಾರೆ. ಒಂದೇ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡೋದು ಭಾಳ ಕಷ್ಟ. ಯಾಕೆ ಅಂತ ಹೇಳಿದ್ರೆ, ಇದನ್ನು ಕ್ಯಾಬಿನೆಟ್ಗೆ ಮಂಡಿಸ್ತಾರೆ DK ಶಿವಕುಮಾರ್ ಅವರು. ಮಂಡಿಸಿದ್ರೆ ಅದರ ರೆಪರ್ಕೇಷನ್ಸ್ ಏನಾಗುತ್ತೆ? ಒಕ್ಕಲಿಗ ಸಮುದಾಯ ತಾವಾಗಿ ಮತ್ತೊಂದು ದೊಡ್ಡ ಸಮಸ್ಯೆನ ಮೈ ಮೇಲೆ ಎಳ್ಕೊಳ್ಳೋ ಥರ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನ ರಿಯಾಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಎರಡು ಪೋಲರೈಸ್ ಆಗೋಗುತ್ತೆ. ಒಂದು ಸಿದ್ದರಾಮಯ್ಯ ಬಣ, ಎರಡನೇದು DK ಬಣ ಅಂತ ಆಗೋಗುತ್ತೆ. ಸಿದ್ದರಾಮಯ್ಯ ಬಣದವರು ಏನೋ ಜಾರಕಿಹೊಳಿ ಮಾತಾಡಿದ್ದಾರೆ, ಇವರೆಲ್ಲ OBC ಲೀಡರ್ಗಳು ಮಾತಾಡೋಕೆ ಶುರು ಮಾಡ್ತಾರೆ. ಇದಕ್ಕೆ ಒಳಗಡೆ ಬೇರೆ ಬೇರೆಯವರು ಇದ್ದಾರಲ್ಲ, ಬೇರೆ ಈಗ ಏನೋ ನೌಕರರ ಸಂಘಟನೆಗಳಿದೆ, ಇದು ಬೇಕು ಅಂತ ಹೇಳುವ ಎಂಪ್ಲಾಯೀಸ್ ಯೂನಿಯನ್ಗಳೊಂದಿದೆ, ಇದು ಬೇಡ ಅಂತ ಹೇಳುವ ಯೂನಿಯನ್ಗಳಿದೆ. ಭಾಳ ದೊಡ್ಡ ಫೈಟ್ ಮಾಡ್ತಾ ಇದ್ದಾರೆ. ಆಮೇಲೆ ಮುಖ್ಯಮಂತ್ರಿ ಹಿಂದೆ ಕಾವಲಿಗೆ ನಿಂತುಬಿಟ್ಟಿದ್ದಾರೆ ಅವರು, ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಯಾವ ಕಾರಣಕ್ಕೂ ಬಿಡಬಾರ್ದು ಅಂತ. ಮುಖ್ಯಮಂತ್ರಿಗಳು ಭಾಳ ದೊಡ್ಡ ಧರ್ಮ ಸಂಕಟದಲ್ಲಿದ್ದಾರೆ. ಇಂಥ ಹೊತ್ತಲ್ಲಿ ಹೆದರದವನ ಮೇಲೆ ಹಾವೇಸ್ತರು ಅನ್ನೋ ಥರ ಸುನಿಲ್ ಕುಮಾರ್ ಅವರು ಈ ಜಾತಿ ಗಣತಿ ಅಸ್ತ್ರವನ್ನು DK ಅವರ ಕೊರಳಿಗೆ ಅಸ್ತು ಸುಮ್ಮನೆ ಕೂತಿದ್ದಾರೆ. ಇದು ಬೇರೆ ಡಿಸ್ಕಷನ್ ಬಿಡಿ. ಆದರೆ ಸುನಿಲ್ ಕುಮಾರ್ ಅವರು ಇವತ್ತು ಎಸ್ತಿರುವ ಅಸ್ತ್ರ ಇದೆಯಲ್ಲ, ಅದು BJPಯ ಪಾಲಿಗೆ ಒಂದು ಒಳ್ಳೆಯ ಅಸ್ತ್ರ, ಮತ್ತು ಕಾಂಗ್ರೆಸ್ಗೆ ಕೌಂಟರ್ ಕೊಡುವ ಮೊದಲ ಪ್ರೊಫೆಷ್ನಲ್ ನಡೆ ಇದು. ನೆನ್ನೆ ಜೋಶಿ ಅವರು ಕೊಟ್ಟಿದ್ದು ಸರಿ ಇದೆ. ಎರಡನೇದು ಸುನಿಲ್ ಕುಮಾರ್ ಕೊಡ್ತಾ ಇರೋದು ಸರಿ ಇದೆ. ಎರಡನೇದು ಇವರಿಬ್ಬರೂ ಕೊಡುವ ಮೂಲಕ ನೆಕ್ಸ್ಟ್ 2028 ಎಲೆಕ್ಷನ್ಗೆ ನಮ್ಮಿಬ್ಬರ ಜೋಡಿಯಷ್ಟೇ ಸೂಕ್ತ ಅನ್ನುವ ಮೆಸೇಜನ್ನು ರಾಜ್ಯ ಕಾಂಗ್ರೆಸ್ಗೆ ಕೊಡ್ತಾ ಇದ್ದಾರಾ ಅಥವಾ ದೆಹಲಿ ನಾಯಕರಿಗೆ ಕೊಡ್ತಾ ಇದ್ದಾರಾ ಗೊತ್ತಿಲ್ಲ. ಬಟ್ ಸುನಿಲ್ ಕುಮಾರ್ ಅವರು ಮತ್ತು ಅವರ ತಂಡ ಇವತ್ತು ಮಾಡಿರೋ ಕೆಲಸ ಇದೆಯಲ್ಲ, BJPಗೆ ಒಂದು ಮೇಜರ್ ಒಂದು ಸ್ಪಿನ್ನಿಂಗ್ ಪಾಯಿಂಟ್ ಅಂತ ಹೇಳಬೇಕಾಗುತ್ತೆ.